ಯಾರು ಅಹಿಂದ ವಿರೋಧಿ ಅಂತ ಹಣೆಪಟ್ಟಿ ಕಟ್ಟೋದಕ್ಕೆ ಕಾಂಗ್ರೆಸ್ನವ್ರು ಹೊರಟಿದ್ರು ಅವರೇ ಸುದ್ದಿಗೋಷ್ಠಿ ಮಾಡಿ ಕೇಳ್ತಾ ಇದ್ದಾರೆ, ಒಂದ್ ಸ್ಪಷ್ಟತೆ ಕೊಡಿ, ಜನರ ತೆರಿಗೆ ಹಣವನ್ನ ಎರಡೆರಡು ಬಾರಿ ಹಾಕ್ಬಿಟ್ಟು ನೀವು ಸಮೀಕ್ಷೆ ಮಾಡ್ತೀರಿ, ಬಿಡುಗಡೆ ಮಾಡಿ ಅಂತ. ರಾಜ್ಯ ಸರ್ಕಾರ ಅದನ್ನ ಎಲ್ಲಿ ಬಿಸಾಕಿದೆ ಅನ್ನೋದೇ ಗೊತ್ತಿಲ್ಲ. ಒಬ್ರು ಕೊನೆಗೆ ಸ್ವೀಕಾರ ಮಾಡ್ಬಿಟ್ಟು ಅಹಿಂದ ವರ್ಗಕ್ಕೆ ಏನೋ ಉದ್ಧಾರ ಮಾಡಿದೀನಿ ಅನ್ಕೊಂಡು ಹೊರಟೋದ್ರು, ಇನ್ನೊಬ್ರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ರೀತಿಯಲ್ಲಿ ಕಾಣಿಸ್ತಿಲ್ಲ. ಏನ್ ಪ್ರತಿಕ್ರಿಯಿಸ್ತೀರಿ? ಅಲ್ಲ, ಈಗ ಹಿಂದುಳಿದ ವರ್ಗಗಳ 2 ಸಮೀಕ್ಷೆ ವರದಿಗಳಿದೆಯಲ್ಲ, ಎರಡನ್ನೂ ಕೋಲ್ಡ್ ಸ್ಟೋರೇಜ್ ಅಲ್ಲೇ ಇರೋದು. 2 ಕೋಲ್ಡ್ ಸ್ಟೋರೇಜ್ ಅಲ್ಲೇ ಇರೋದು. ಈಗ ಮಧುಸೂದನ್ ಆಯೋಗದ ವರದಿನೂ ಕೋಲ್ಡ್ ಸ್ಟೋರೇಜ್ ಅಲ್ಲೇ ಇದೆ, ಕಾಂತರಾಜ್ ವರದಿ ಅದನ್ನು ಸಾಕು ಸಹಿತಗಾರದಲ್ಲೇ ಇರೋದು. ಆದ್ರೆ ಇಲ್ಲಿ ಇವತ್ತು ನೀವು ಸುನೀಲ್ ಕುಮಾರ್ ಅವರು ಎತ್ತಿರೋ ಪ್ರಶ್ನೆ ಸ್ವಾಗತಾರ್ಹ. ಆದ್ರೆ ಈ ವಿಷಯನ ಅವ್ರ ಅಧ್ಯಕ್ಷರು ಮಾತಾಡಬೇಕಾಗಿತ್ತು. ಯಾಕೆಂದ್ರೆ ಅದು ಪಕ್ಷದ ನಿಲುವು ಆಗ್ಬೇಕಾದ್ರೆ ಅಧ್ಯಕ್ಷರು ಹೆಚ್ಚು ಪ್ರತಿಕ್ರಿಯೆ ಕೊಟ್ಟಾಗ ಆ ಅಧ್ಯಕ್ಷರು ಹೆಚ್ಚು ಉತ್ತರಾದಿತ್ವವನ್ನ ಸ್ಥಾಪಿಸ್ತಾರೆ. ಇವರೊಬ್ರು ಶಾಸಕರಾಗಿ ಮಾತಾಡಿದ್ದಾರೆ ಅಷ್ಟೇ, ಅವರು ಉಪನಾಯಕನಾಗಿಯೋ ಅಥವಾ ಇನ್ನೊಂದು ಮಾತಾಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಏನಪ್ಪಾ ಅಂತಂದ್ರೆ, ಆ ಬಿಜೆಪಿ ಅಧ್ಯಕ್ಷರು ಮತ್ತು ಆ ಒಂದು ವಲಯದೊಳಗಡೆ ಇದು ಚರ್ಚೆ ಆಗಿದ್ದಿದ್ರೆ, ಅಥವಾ ಪತ್ರಿಕಾಗೋಷ್ಠಿನೋ ಮತ್ತೊಂದೋ ಮಗದೊಂದೋ ಇನ್ನೊಂದು ಆಗಿದ್ದಿದ್ರೆ ಬಹಳ ಒಂದು ಅರ್ಥಪೂರ್ಣವಾದಂತ ಚರ್ಚೆ ಆಗ್ತಿತ್ತು. ಆದ್ರೆ ಸುನೀಲ್ ಕುಮಾರ್ ಅವರು ಒಂದು ಸಕಾಲಿಕವಾಗಿ ಆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದು ಯಾಕೆಂತಂದ್ರೆ, ಈಗ ಅದು ಅವ್ರು ಹೇಳಿರ್ತಕ್ಕಂಥದ್ದು ತೆರಿಗೆದಾರರ ಹಣವನ್ನ ಪೋಲ್ ಮಾಡಬೇಡಿ, ಅದಕ್ಕೊಂದು ನ್ಯಾಯ ಕೊಡಿ ಅಂತ. ನ್ಯಾಯ ಬೇಕಲೇಬೇಕು ಅದು. ಯಾಕಂತಂದ್ರೆ ಈಗ ಒಂದ್ಸರಿ ಒಂದು ವರದಿ ಆಗಿ 1000 ಕೋಟಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ವರದಿಯನ್ನ ಈಗ ಸಿದ್ದರಾಮಯ್ಯನವರು ಆತುರಾತುರದಲ್ಲಿ ಅವರು ಇನ್ನೇನು ಅಧಿಕಾರದ ಇಳಿಬೇಕು ಅನ್ನೋ ಒಂದು 2-3 ದಿನದೊಳಗಡೆ ಆ ವರದಿಯನ್ನ ತರಿಸ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆ ಸರ್ಕಾರದಲ್ಲಿ ಏನಿದೆ ಅದರೊಳಗಡೆ ಅನ್ನೋದು ಈಗ ಹೊರಗಡೆ ಬರಬೇಕಾಗಿದೆ. ಈಗ ಅವರು ಈಗ ಎಲ್ಲಿ ನೀವು ಹೇಳ್ದಂಗೆ ಆತಾತುರಾಗ ಸಮೀಕ್ಷೆ ಮಾಡಿದ್ರು, ಅಥವಾ ಇದು ಪ್ರಾಮಾಣಿಕವಾಗಿ ಆಗಿದೆಯೋ ಅಪ್ರಾಮಾಣಿಕವಾಗಿ ಇದೆಯೋ ಅಥವಾ ಸರಿ ಇದೆಯೋ ಸರಿ ಇಲ್ವೋ ಅನ್ಬೇಕಾದ್ರೆ ಅದು ವರದಿಗಳು ಹೊರಗಡೆ ಬರ್ಬೇಕು. ಅಲ್ಲ, ಕರೆಕ್ಟ್. ಈಗ ದಾಸನೂರ್ ಅವರೇ, ನಿಜವಾಗಿ ಅವ್ರಿಗೊಂದು ಪ್ರಾಮಾಣಿಕವಾದ ಒಂದು ಆಸ್ಥೆ ಮತ್ತೆ ಇಚ್ಛಾಶಕ್ತಿ ಇತ್ತ ಸಿದ್ದರಾಮಯ್ಯನವ್ರ ಬಗ್ಗೆ ಅಷ್ಟೆಲ್ಲ ಮಾತಾಡುವಾಗ? ಇಲ್ಲಪ್ಪ, ಇರೋ ಈ ಜನರೇಷನ್, ಈ ತಲೆಮಾರಿನ ನಾಯಕರುಗಳಲ್ಲಿ ಅಹಿಂದದ ಪರ ಸ್ವಲ್ಪನಾದ್ರೂ ಕಾಳಜಿ ಇದೆ ಅಂತ ಮಾತಾಡೋ ಹೊತ್ತಿಗೆ ಇದನ್ನ ಮಾಡ್ಬೋದಾಗಿತ್ತಲ್ಲ. ಅವ್ರಿಗೊಂದು ಏನಿಲ್ಲ, ಅವ್ರಿಗೆ ಒಂದು ಆಸೆ ಇತ್ತು. ಏನಂತಂದ್ರೆ, ನನಗ್ ಗೊತ್ತಾದಂಗೆ ತಿಳ್ಕೊಂಡಿದ್ದಂಗೆ ನಾನೇ ಮುಖ್ಯಮಂತ್ರಿ ಕಂಟಿನ್ಯೂ ಮಾಡ್ತಾರೆ ನನ್ನನ್ನ, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಆಗ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆಗ್ಲಿ ನನ್ನನ್ನ ಚಿತ್ ಮಾಡೋದಿಲ್ಲ. ಹಾಗಾಗಿ ಒಂದು ಸಂದರ್ಭದಲ್ಲಿ ನಾನು ಅದನ್ನ ಜಾರಿ ಮಾಡ್ಬೇಕು ಅಂತ ಅವ್ರದ ಮನೋಧರ್ಮ ಇತ್ತು ಒಳಗಡೆ. ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅವ್ರ ಮನಸ್ಸಿನಲ್ಲಿ ತಲೆ ಮೇಲಿನ ದೀಪ ಅನ್ನೋದು ಗೊತ್ತಿತ್ತು. ಮತ್ತು ಮಾತುಕತೆ 2.5 ವರ್ಷದ ಅಧಿಕಾರ ಹಂಚಿಕೆ ಮಾತುಕತೆ ಎಲ್ಲ ಗೊತ್ತಿತ್ತು. ಅಲ್ಲ, ಆಶಾಭಾವನೆ ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ಮುಂದಿನ ಚುನಾವಣೆ ತನಕ ನೀವು ಇರಿ, ಆಮೇಲೆ ಚುನಾವಣೆ ಗೆಲ್ಸಿ ನಾವು ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಡೋಣ ಅನ್ನೋ ಒಂದು ತೀರ್ಮಾನನೂ ಆಗ್ಬೋದು. 3 ವರ್ಷ ಇತ್ತಲ್ಲ ದಾಸನೂರ್ ಅವ್ರೆ, 3 ವರ್ಷ ಅವ್ರ ಕೈಲಿ ಇತ್ತಲ್ಲ, ಅಮೂಲ್ಯವಾದ 3 ವರ್ಷ ಏನಾಗಿದೆ ಅಂದ್ರೆ, ಇಲ್ಲ ಅದು ಅವರು ಬೆಂಕಿ ಕೆಂಡದ ಮೇಲೆ ನಡೀತಾ ಇದ್ರು. ಇದು ಹಿಂದುಳಿದ ಆಯೋಗಗಳ ವಿಚಾರದಲ್ಲಿ ಕೇವಲ ನಾವು ಹೊರಗಡೆ ವಾಸ್ತವಿಕ ಪ್ರಪಂಚನೇ ಬೇರೆ ಇದೆ, ಅಲ್ಲಿ ಹೊರಗಡೆ ಜಗತ್ತಿನಲ್ಲಿ ಅವರು ಚರ್ಚೆ ಮಾಡೋದೇ ಬೇರೆ ಇರ್ತದೆ. ಆದ್ರೆ ಒತ್ತಡದ ಗುಂಪುಗಳಿದಾವಲ್ಲ, ಅವ್ರು ನಂಗೆ ಕೈ ಕಟ್ಟಿ ಹಾಕ್ಬಿಡುವಂತ ಪರಿಸ್ಥಿತಿನೂ ಇರ್ಬೋದು. ನೀವು ಅನ್ಯಾಯ ಮಾಡಿರೋದು ಯಾರಿಗೆ? ಅಹಿಂದ ವರ್ಗಕ್ಕಲ್ವಾ? ಹೌದು. ಆದ್ರೆ ಈಗ ನನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಶಿವಕುಮಾರ್ ಅವರು ಈಗ ಹಿಂದೆ ಅದನ್ನ ಬೇಡ, ಕಾಂತರಾಜ್ ವರದಿಯಲ್ಲಿಯೂ ಸಹ ಅವರು ಸ್ವಲ್ಪ ಸಣ್ಣದಾಗ ಅಪಸ್ವರನ ಎತ್ತಿದ್ರು. ಈಗ ಅವರು ಆ ಸ್ಥಾನದಲ್ಲಿ ಇದ್ದಾರೆ. ಈಗ ಅವರು ಅದಕ್ಕೆ ಉತ್ತರ ಕೊಡ್ಬೇಕು. ಪ್ರಶ್ನೆ ಕೇಳೋರು ಯಾರೀಗ? ಸುನೀಲ್ ಕುಮಾರ್ ಕೇಳಿದ್ದಾರೆ. ಈ ನಾಡಿನ ಪ್ರಜ್ಞಾವಂತ ಹೋರಾಟಗಾರರು ಇರ್ಬೋದು, ಮತದಾರರು ಇರ್ಬೋದು, ಅಥವಾ ಬರಹಗಾರರು, ಲೇಖಕರು ಎಲ್ಲ ಹೇಳ್ತಾರಲ್ಲ, ಸಾಕ್ಷಿ ಪ್ರಜ್ಞೆಗಳು, ಯಾರು ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ವಲ್ಲ? ಉತ್ತರ ಕೊಡೋದಕ್ಕೆ ಸಾಧ್ಯ? ಚರ್ಚೆ ಏನಾಗಿದೆ, ಈ 1 ತಿಂಗಳಾಗಿದೆ ಈಗ ಅವ್ರ ಅಧಿಕಾರಕ್ಕೆ ಬಂದು, ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದು 1 ತಿಂಗಳಾಗಿದೆ. 1 ತಿಂಗಳು ಮುಗಿದು ಸ್ವಲ್ಪ 1-2 ದಿನ ಆಗಿರ್ಬೋದು. ಆದ್ರೆ ಈಗ ಅದೊಂದು ಇನ್ನು ಮುಂದೆ ಅದು ಚರ್ಚೆ ಆಗುತ್ತೆ, ಆಗಲ್ಲ ಅಂತ ಮುಖ್ಯನೇ ಅಲ್ವಲ್ಲ. ಈಗ ಯಾರು ಅಧಿಕಾರದಲ್ಲಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ವಲ್ಲ. ಈಗ ಅವ್ರು 1 ತಿಂಗಳಾಗಿದೆ, ಸರ್ಕಾರ ಬಂದು 3 ವರ್ಷ ಆಗಿದೆ, ಸರ್ಕಾರ ಬಂದು 3 ವರ್ಷ ಆಗಿದೆ. ಅಧಿಕಾರ ಬದಲಾವಣೆ ಅದು ಅವ್ರದ್ದು ಪಕ್ಷದ ಆಂತರಿಕ ವಿಚಾರ. ನಮಗೇನು ಸಮೀಕ್ಷೆ ಆಗಿದೆ, ಸಮೀಕ್ಷಾ ವರದಿ ಸರ್ಕಾರದ ಕೈ ಸೇರಿದೆ, ನೀವು ಯಾವಾಗ ಬಿಡುಗಡೆ ಮಾಡ್ತೀರಪ್ಪ? ಜನರ ತೆರಿಗೆ ಹಣ ಇದೆಯಲ್ಲ. ಅಲ್ಲ, ಈಗಾಗಲೇ ಅನೇಕ ಮುಖಂಡರುಗಳು, ಅನೇಕ ಹಿಂದೆನೂ ಸಹ ಸಿದ್ದರಾಮಯ್ಯ ಅವರು ಇದ್ದಾಗ್ಲೂ ಸಹ ಅನೇಕ ವರ್ಗಗಳು, ಅನೇಕ OBC ಯಲ್ಲಿ ಇರ್ತಕ್ಕಂಥ ವರ್ಗಗಳು
ಅದನ್ನ ಪ್ರಸ್ತಾಪ ಮಾಡಿ ನೀವು ಅದನ್ನ ಹೊರಗಡೆ ಬಿಡುಗಡೆ ಮಾಡಿ, ಎರಡನ್ನೂ ಬಿಡುಗಡೆ ಮಾಡಿ, ಕಾಂತರಾಜ್ ಆಯೋಗವನ್ನು ಬಿಡುಗಡೆ ಮಾಡಿ, ಈ ಆಯೋಗವನ್ನು ಬಿಡುಗಡೆ ಮಾಡಿ ಅಂತೇಳಿ. ಸೊ ಒಂದ್ ವೇಳೆ ಬಂದ್ರೆ ಒಳ್ಳೇದು. ನಾನಂತೂ ಯಾಕಂತಂದ್ರೆ ನಮಗೆ ಈಗ ಅದನ್ನ ಏನೋ ಒಂದು ಪ್ರಾತಿನಿಧಿಕವಾದಂತ ಒಂದು ಅಂಕಿಅಂಶಗಳಂತಾರು ಇಟ್ಕೊಂಡು ಏನಾರು ಒಂದು ನಿರ್ಧಾರ ಮಾಡ್ಬೋದಲ್ಲ. ಈಗ ಆಂಧ್ರ ಪ್ರದೇಶದಲ್ಲಿ ಹಿಂದೆ 2010 ಏನೋ ಒಂದು ಸರ್ವೆ ಆದಾಗ ಅಲ್ಲೂ ಇದೇ ತರದ ಗೊಂದಲ ಆಯ್ತು. ಆಮೇಲೆ ಅದಕ್ಕೆ ಅವರು ಎಕ್ಸ್ಪ್ಲೋರೇಷನ್ ಡಾಟಾನ ಸೇರಿಸ್ಕೊಂಡು ಆಮೇಲೆ ಕೆಲವು ಮ್ಯಾಚಸ್ ಮಾಡಿ ಆಮೇಲೆ ಕೊನೆಗೆ ಒಂದು ಫೈನಲ್ ಫಿಗರ್ ಅದೆಲ್ಲ ಬಿಟ್ಬಿಡಿ. ಕರೆಕ್ಟ್ ದಾಸನೂರ್ ಅವರೇ, ಅದೆಲ್ಲ ಆದ ನಂತರನು ಕರ್ನಾಟಕದಲ್ಲಿ ಒಂದು ಸಮೀಕ್ಷೆ ಆದ ನಂತರ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಮಾಡಾಯ್ತು, ಜಾರಿನೂ ಮಾಡ್ಬಿಟ್ರಲ್ಲ. ಆ ಇಚ್ಛಾಶಕ್ತಿ ಅಲ್ಲ, ಅಲ್ಲಿ ಅಂದ್ರೆ ತೆಲಂಗಾಣದ ಸಾಮಾಜಿಕ ವ್ಯವಸ್ಥೆನೇ ಒಂಥರ ಇದೆ. ಕರ್ನಾಟಕದಲ್ಲಿ ನೀವು ಹೇಳ್ತಿರಲ್ಲ, ಹಿಂದುಳಿದ ವರ್ಗಗಳು ಅಷ್ಟು ಪ್ರಜ್ಞಾವಂತಿಕೆ ಇದ್ರೂ ಸಹ, ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿ ಮನೋಭಾವ ಇದ್ರೂ ಸಹ ಇವರನ್ನ ದಾರಿ ತಪ್ಪಿಸಕ್ಕೆ ಬೇಕಾದಷ್ಟು ಶಕ್ತಿಗಳು ಇವ್ರ ಮುಂದ್ಗಡೆಯಿಂದ ಬಂದ್ರೆ ಅವ್ರ ಹಿಂದ್ಗಡೆಯಿಂದ ಬಂದು ಇವ್ರನ್ನ ಮನೆ ಕಳಿಸುವಂತ ಒಂದು ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ, ಇವರ ಇಬ್ಬಗೆಯ ನೀತಿ ಮತ್ತು ದ್ವಂದ್ವದ ಬಗ್ಗೆ. ಈಗ ನೀವು ಕಳೆದ ವರ್ಷ ಗಮನಿಸಿರ್ಬೋದು, ರಾಹುಲ್ ಗಾಂಧಿ ಅವರು ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಲುವಾಗಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಜಾತಿ ಗಣತಿ ಮಾಡ್ಬೇಕು ಅಂತ. ಯಾವಾಗ ಕೇಂದ್ರ ಸರ್ಕಾರ 2027ರಲ್ಲಿ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು, ಈ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಪ್ರಶ್ನೆನೇ ಬರ್ತಾ ಇಲ್ಲ, ಜಾತಿ ಗಣತಿ ಮಾತೇ ಆಡ್ತಿಲ್ಲ. ಈಗ ಅವರೇ ಮಾಡಿರೋ ಜಾತಿ ಗಣತಿ ಆಯ್ತು, ಅವರೇ ರೀತಿಯಲ್ಲಿ ಒಂದು ಅವೈಜ್ಞಾನಿಕ ಅಂತಾನೆ ಅಂದ್ಕೊಳ್ಳಿ, ವೈಜ್ಞಾನಿಕ ಆಗಿಲ್ಲ. ಈಗ ವೈಜ್ಞಾನಿಕ ಆಗಿದೆಯಲ್ಲ, ಈಗ್ಲಾದ್ರೂ ಮಾಡ್ಬೋದಲ್ಲ. ಮಾಡ್ಬೇಕು ಅದನ್ನ. ನಾವಂತೂ ವೈಯಕ್ತಿಕವಾಗಿ ಸರ್ಕಾರ ಆದಷ್ಟು ಬೇಗ, ಈಗ ಸುನೀಲ್ ಕುಮಾರ್ ಅವರು ಎತ್ತಿರೋ ಪ್ರಶ್ನೆಗೆ ಸರ್ಕಾರ ಒಂದು ತಾತ್ವಿಕ ನಿಲುವಿನ ಮೇಲೆ ಅದು ಉತ್ತರ ಕೊಡ್ಬೇಕದು ಅವರು. ಯಾಕೆಂದ್ರೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕ ಅಥವಾ ಈ ಪಕ್ಷದ ಅಧ್ಯಕ್ಷರು ಮಾತಾಡಿದ್ದೆ ಅಂದ್ರು, ಒಂದು ವಿಧಾನಸಭೆಯ ಉಪಸಭಾ ನಾಯಕ ಮಾತಾಡಿದ್ದಾರೆ ಅಂತಂದ್ರೆ ಅವರು ಅದಕ್ಕೆ ಒಂದು ಜವಾಬ್ದಾರಿಯುತವಾದಂತ ಸ್ಥಾನ ಇದೆ. ಮತ್ತೆ ಸುನೀಲ್ ಕುಮಾರ್ ಅವರು ಸಹ ಮೂಲತಃ ಹಿಂದುಳಿದ ವರ್ಗಗಳ ನಾಯಕನೇ ಆಗಿದ್ದಾರೆ. ಅದ್ರಲ್ಲೇನು ಅವ್ರ ಪಕ್ಷ ಬೇರೆ ಇರ್ಬೋದು, ಆದ್ರೆ ಇಲ್ಲಿ ಹಿಂದುಳಿದ ವರ್ಗಗಳು ಅನ್ನೋದು ಪಕ್ಷಾತೀತವಾದ ಸಮಸ್ಯೆ ಇದು. ಈ ಡಿ ಕೆ ಶಿವಕುಮಾರ್ ಅವರು ಯಾರು ಸಿದ್ದರಾಮಯ್ಯನವರ ಸಂದರ್ಭದಲ್ಲಿ ಈ ಗಣತಿಯನ್ನ ಅಂದ್ರೆ ಸಮೀಕ್ಷೆಯನ್ನ ವಿರೋಧಿಸಿದ್ರು, ಅವರೀಗ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರುವಾಗ ಇದು ಬಿಡುಗಡೆ ಆಗತ್ತೆ, ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗತ್ತೆ, ಇದು ಜಾರಿ ಆಗತ್ತೆ ಅಂತ ಅನ್ಸುತ್ತೆ? ಅವರೇ ಹೇಳ್ಬೇಕು, ಮುಖ್ಯಮಂತ್ರಿಗಳೇ ಹೇಳ್ಬೇಕು. ಯಾಕೆಂತಂದ್ರೆ ನಾವು ಮತ್ತು ನೀವು ನಮ್ಮ ಒಂದು ಎಣಿಕೆಗಳು ಬೇರೆ ಬೇರೆ ಇರ್ತವೆ. ಅವರು ಮುಖ್ಯಮಂತ್ರಿಗಳಾದವರು ತಮ್ಮ ಅಧಿಕಾರದ, ಯಾಕಂದ್ರೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ, ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ, ಈಗ ಆದಷ್ಟು ಬೇಗ ನೀವು ಜಾತಿ ಜನಗಣತಿಯನ್ನ ಬಿಡುಗಡೆ ಬಿಡುಗಡೆ ಮಾಡಿ ನಂತರ ಚುನಾವಣೆಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನ ಅವರು ಪಕ್ಷದ ಅಧ್ಯಕ್ಷರ ನಿರ್ದೇಶನವನ್ನ ಅವರು ಮುಖ್ಯಮಂತ್ರಿಗಳು ಎಷ್ಟು ಪ್ರಮಾಣದಲ್ಲಿ ಅದನ್ನ ಸ್ವೀಕರಿಸ್ತೇನೆ ಅನ್ನೋದು ಅವರ ಒಂದು ಪಕ್ಷದ ಆಂತರಿಕ ವಿಚಾರ ಮತ್ತು ಬಾಹ್ಯ ವಿಚಾರ ಕೂಡ. ಸೊ ಈಗ ಶಾಸಕರುಗಳೆಲ್ಲ ಇದ್ದಾರಲ್ಲ, ಹಿಂದುಳಿದ ವರ್ಗಗಳಲ್ಲಿ ಶಾಸಕರು ಇದ್ದಾರಲ್ಲ, ಅಥವಾ ಪರಿಶಿಷ್ಟ ಜಾತಿ ಶಾಸಕರು ಇದ್ದಾರೆ, ಪಂಗಡದ ಶಾಸಕರು ಇದ್ದಾರೆ, ಅವರೆಲ್ಲ ಅವ್ರ ಪ್ರತಿಕ್ರಿಯೆಗಳನ್ನ ಅವರು ಅವಲಂಬಿಸ್ಕೊಂಡು ಪಡ್ಕೊಂಡು ಬೇಗ ಅದನ್ನ ಬಿಡುಗಡೆ ಮಾಡ್ಬೇಕು. ಬಿಡುಗಡೆ ಮಾಡೋದ್ರಿಂದ ತಪ್ಪೇನಿದೆ? ಈಗ ಜನರಿಂದ ಒತ್ತಾಯ ಕೇಳಿ ಬಂದ್ರೆ ಅವರವರ ಶಾಸಕರುಗಳು ಒತ್ತಾಯ ಮಾಡ್ತಾರೆ, ನಂತರ ಸಚಿವರು ಬರ್ತಾರೆ, ಮುಖ್ಯಮಂತ್ರಿಗಳು ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಜನರು ಅವ್ರವ್ರ ಸಮುದಾಯ ಜನರುಗಳು ಬೀದಿಗೆ ಬಂದಾಗ ಸಹಜವಾಗಿ ಅವ್ರ ನಾಯಕರುಗಳು ಮಾತಾಡ್ಬೇಕಾಗತ್ತೆ ಅವರು. ಯಾಕೆಂದ್ರೆ ಅವ್ರ ಮತದಾರರಲ್ವೇ, ಅವ್ರ ಮತದಾರರೇ ತಾನೆ ಅವರು. ಹಾಗಾಗಿ ಆ ಕಾರಣಕ್ಕೆ ಅವ್ರು ಬಾಯಿ ಬಿಡ್ಲೇಬೇಕಾಗುತ್ತಲ್ಲ ಶಾಸಕರುಗಳು ಬಾಯಿ ಬಿಡಿಸ್ಬೇಕಾದ್ರೆ ಈ ಕೆಲಸ ಮಾಡ್ಬೇಕು. ಜನರಲ್ಲಿ ಹೆಚ್ಚು ಜವಾಬ್ದಾರಿ ಬಂದಾಗ, ಹೊಣೆಗಾರಿಕೆ ಬಂದಾಗ ಸುಮ್ಮನೆ ಬೇಕಾಬಿಟ್ಟಿಗೆ ಒಂದು ಪ್ರೆಸ್ ಮೀಟ್ ಮಾಡೋದು ಮತ್ತೊಂದು ಮಾಡೋದು ಅದಲ್ಲ. ಸರ್ಕಾರವನ್ನ ತುದಿಗಾಲಲ್ಲಿ ನಿಲ್ಲಿಸ್ಬೇಕಂತಂದ್ರೆ ಸರ್ಕಾರ ಜನರಲ್ಲೇ ಒಂದು ಜಾಗೃತವಾದ ಇನ್ನಷ್ಟು ಜಾಗೃತ ಮನೋಭಾವನೆಗಳು ಬರಬೇಕಾಗಿದೆ. ಓಕೆ ದಾಸನೂರು ಕುಸಣ್ಣ ಅವರೇ, ಇಷ್ಟೊತ್ತು ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಬಹಳ ಸೊಗಸಾದ ವಿಚಾರ ಇದು. ಥ್ಯಾಂಕ್ ಯು. ನಮಸ್ತೆ.